ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ರಾಜಕಾರಣ, ಜಾತಿ ಗಣತಿ, ತಂತ್ರ ಪ್ರತಿತಂತ್ರ, ಷಡ್ಯಂತ್ರಗಳ ಬಗ್ಗೆ ಅನೇಕ ವಾರಗಳಿಂದ ಮಾತಾಡ್ತಾ ಇದ್ದೀವಿ. ನವರಾತ್ರಿ ನಡೀತಾ ಇದೆ, ನವದುರ್ಗೆಯರ ಆರಾಧನೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಉಳಿದೆಲ್ಲ ವಿಷಯಗಳನ್ನು ಬದಿಗಿಟ್ಟು ಬೇರೊಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು. ಭಾರತೀಯ ಸಮಾಜದಲ್ಲಿ ಮಹಿಳೆ ಮತ್ತು ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಶಕ್ತಿಯ ಆರಾಧನೆ, ಸ್ತ್ರೀ ಶಕ್ತಿಯ ಆರಾಧನೆ, ಈ ವಿಷಯದ ಬಗ್ಗೆ ತಿಳ್ಕಬೇಕು ಮತ್ತು ತಿಳಿಸಬೇಕು ಅಂತ ಅನ್ನಿಸಿದಾಗ ಅತ್ಯುತ್ತಮ ಅತಿಥಿ ಯಾರು ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ಯೋಚನೆ ಮಾಡಿದ್ವಿ. ಶತಾವಧಾನಿ ಆರ್ ಗಣೇಶ್ ಅವರಿಗಿಂತ ಉತ್ತಮ ಇನ್ಯಾರು? ಅವರೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶತಾವಧಾನಿಗಳೇ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ಬಂದಿದ್ದೀರಿ. ಯಾರು ರಾಜಕೀಯ ಪಕ್ಷದ ಕಾರ್ಯಕರ್ತರಲ್ಲ, ಸಂಘಟನೆಗಳವರಲ್ಲ, ಕುತೂಹಲಿಗಳು. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶತಾವಧಾನಿಗಳಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಸಬ್ಜೆಕ್ಟ್ನ ಆಲೋಚನೆ ಬಂದದ್ದು, ಒಬ್ಬ ಆಧ್ಯಾತ್ಮಿಕ ಗುರುವಿಗೆ ಒಬ್ಬ ಮಹಿಳೆಯೊಬ್ಬರು ಪ್ರಶ್ನೆ ಕೇಳ್ತಾ ಇದ್ದದ್ದನ್ನು ನೋಡಿದೆ ನಾನು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಬೇಕು ಅಂದುಕೊಂಡಿರುವಂತಹ ಮಹಿಳೆಗೆ ಗುರು ಪುರುಷನಾಗಿದ್ದರೆ ಒಳ್ಳೆಯದಾ, ಸ್ತ್ರೀಯಾಗಿದ್ದರೆ ಒಳ್ಳೆಯದಾ ಅಂತ ಪ್ರಶ್ನೆ ಕೇಳಿದ್ರು ಆ ಮಹಿಳೆ. ಅದಕ್ಕೆ ಆಧ್ಯಾತ್ಮಿಕ ಗುರುವಾದಂಥವ್ರು ಹೇಳಿದ್ದು, ನಿಮಗಿನ್ನೂ ಗಂಡು ಹೆಣ್ಣಿನ ಭೇದ ಕಾಣಿಸ್ತಾ ಇದೆ ಅಂದರೆ ನೀವು ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಇನ್ನೂ ತಯಾರಾಗಿಲ್ಲ ಅಂತ ಅರ್ಥ ಅಂತ. ನನಗದು ಕರೆಕ್ಟ್ ಅನ್ನಿಸ್ತು. ಗುರುವನ್ನು ಆರಿಸಿಕೊಳ್ಳುವಾಗ ಗಂಡು ಹೆಣ್ಣು ಅಂತ ನೋಡಬಾರ್ದು, ಆದರೆ ದೇವರ ವಿಷಯದಲ್ಲೇ ಗಂಡು ಹೆಣ್ಣು ಅಂತಿದೆಯಾ ಅಂತ. ಆ ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮ ಬಹಳ ಒಳ್ಳೆಯದು. ವಸ್ತುತಃ ನಮ್ಮ ಪರಂಪರೆಯಲ್ಲಿ ಸ್ತ್ರೀ ಪುರುಷ ಇರಲಿ, ಜಡ ಮತ್ತು ಚೇತನ ಅಂತನ್ನುವ ಭೇದಗಳು ತುಂಬ ಸಾಪೇಕ್ಷ ಅಂತಿರತಕ್ಕಂಥದ್ದು. ನಾಮರೂಪಗಳೇ ತುಂಬ ಸಾಪೇಕ್ಷ. ನಮಗೆ ಯಾವುದೇ ಒಂದು ವಸ್ತು ಗುರುತಾಗೋದು ಹೇಗೆ? ಅದರ ಆಕಾರದಿಂದ, ಅದರ ಹೆಸರಿನಿಂದ. ರೂಪ ಮತ್ತು ನಾಮ ಇವೆರಡೂ ಸೇರಿದಾಗ ನಮಗೆ ನಾಮರೂಪಗಳಿಂದ ಒಂದು ಸ್ಪಷ್ಟತೆ ಗೊತ್ತಾಗುತ್ತದೆ ಅಂತ. ಯಾವುದೋ ಹೋಟೆಲ್ಗೆ ಹೋಗಿರ್ತೀವಿ, ಒಂದು ತಿಂಡಿ ತಿಂದಿರ್ತೀವಿ, ಆ ತಿಂಡಿ ಹೆಸರು ಗೊತ್ತಾಗೋಲ್ಲ, ಮತ್ತು ಇನ್ನೊಂದು ಕಡೆ ಹೋಗಿ ಆರ್ಡರ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ತಿಂಡಿ ರೂಪ ನಮಗೆ ಗೊತ್ತಿರುತ್ತೆ, ರುಚಿ ಗೊತ್ತಿರುತ್ತದೆ, ಹೆಸರು ಗೊತ್ತಿರೋಲ್ಲ. ಇನ್ನೊಮ್ಮೆ ಆ ವಿವರಗಳು ಗೊತ್ತಿರೋಲ್ಲ, ಹೆಸರು ಮಾತ್ರ ಗೊತ್ತಿರುತ್ತದೆ. ಹೆಸರು ಗೊತ್ತಿದ್ದು ನಮಗೇನೂ ಮಾಡೋಕ್ಕಾಗಲ್ಲ. ಈ ನಾಮರೂಪಗಳು ಎರಡೂ ಸೇರಿ ಲೋಕ ವ್ಯವಹಾರ. ಆದರೆ ಇದು ಸಾಪೇಕ್ಷ, ಇದು ತಪ್ಪಲ್ಲ, ಆದರೆ ಇದು ಸೀಮಿತ. ಹಾಗಾಗಿ ಅಸ್ತಿ ಭಾತಿ ಪ್ರಿಯಂ ನಾಮ ರೂಪಮಿತ್ಯಂಶ ಪಂಚಕಂ ಆದಿತ್ರಯಂ ಜಗತಃ ಆದಿತ್ರಯಂ ಬ್ರಹ್ಮಣಸ್ತು ದ್ವಿತಯಂ ಜಗತಸ್ತಥಾ ಅಂತ ಸರಸ್ವತಿ ರಹಸ್ಯೋಪನಿಷತ್ತು ಅಂತ ಒಂದು ಉಪನಿಷತ್ತಿನಲ್ಲಿ ಬರೋ ಮಾತು. ಅಂದರೆ ಸತ್ ಚಿತ್ ಆನಂದ, ಇರವು ಅರಿವು ನಲವು, ಇದೇ ಅತ್ಯಂತ ಮುಖ್ಯವಾದದ್ದು. ಆಮೇಲೆ ನಾಮ ರೂಪ. ಇದರೊಳಗೆ ಮೊದಲು 3 ಬ್ರಹ್ಮಸ್ವರೂಪ, ಆಮೇಲೆ 2 ಜಗತ್ಸ್ವರೂಪ ಅಂತ. ಈ ಜಗತ್ತಿಗೂ ಅಧಿಷ್ಠಾನವಾಗಿ ಬೇಸಿಸ್ ಆಗಿರತಕ್ಕಂಥದ್ದು ಆ ಬ್ರಹ್ಮವೇ. ಲಲಿತಾ ಸಹಸ್ರನಾಮದಲ್ಲಿ ಒಂದು ಕಡೆಗೆ ಮಿಥ್ಯಾ ಜಗದ್ ಅಧಿಷ್ಠಾನ ಮುಕ್ತಿದ ಮುಕ್ತಿರೂಪಿಣಿ ಅಂತ. ಈ ಅಪರೆಂಟ್ ಮಿಥ್ಯೆ ಅಂತಂದರೆ ಇನ್ನೇನು ಅಲ್ಲ, ಸಾಪೇಕ್ಷ ಅಂತ, ರಿಲೇಟಿವ್. ಈ ವ್ಯವಹಾರದ ಜಗತ್ತು ತುಂಬ ಸಾಪೇಕ್ಷ, ಅದರೊಳಗೆ ನಿಶ್ಚಯವಾಗಿ ಏನೂ ಹೇಳೋಕ್ಕಾಗ್ತಾ ಇರೋಲ್ಲ. ಅದರ ಅಸ್ತಿತ್ವದ ಆಧಾರದಲ್ಲಿರ್ತಕ್ಕಂಥದ್ದು ಪರತತ್ವ. ಅದು ಸ್ತ್ರೀಯೂ ಹೌದು, ಪುರುಷನೂ ಹೌದು, ನಪುಂಸಕವೂ ಹೌದು, ಅದಕ್ಕೂ ಅತೀತವೂ ಹೌದು ಅಂತ. ಓಂ ತತ್ಸದಿತಿ ನಿರ್ದೇಶ್ಯಂ ಭಗವದ್ಗೀತೆಯಲ್ಲಿ ಬರ್ತದೆ. ಅದು ಓಂ ತತ್ಸತ್ ಅಂತ ಅಂತೀವಿ ಅಂತ ಏನು ಹೇಳೋಕ್ಕೆ ಹೋದರೂ ಅದರೊಳಗೊಂದು ಅಪೂರ್ಣತೆ ಇದೆ. ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಇದೊಂದು ದೊಡ್ಡ ಅನುಕೂಲತೆ. ಒಮ್ಮೆ ಸ್ವಾಮಿ ಚಿನ್ಮಯಾನಂದರನ್ನು ಯಾರೋ ಕೇಳಿದಾಗ ಸ್ತ್ರೀಯರಿಗೆ ಸ್ಥಾನಮಾನ ಇತ್ಯಾದಿ ವಿಷಯ ಬಂದು, ಮತ್ತು ದೇವತಾ ರೂಪವನ್ನು ಸ್ತ್ರೀ ಅಂತ ಕೂಡ ಒಪ್ಪಿಕೊಳ್ಳಬಹುದಾ ಅಂತ. ಆಗ ಅವರು ಇದೇ ಹೇಳಿದ್ರು, ನಮ್ಮಲ್ಲಿ ಸ್ತ್ರೀ ಪುರುಷ ಇತ್ಯಾದಿ ಸಮಸ್ಯೆಗಳೇ ಇಲ್ಲ, ಏನೂ ತೊಂದರೆ ಇಲ್ಲ ಅಂತ. ಇದನ್ನು ಜನ ಅರ್ಥ ಮಾಡಿಕೊಂಡಷ್ಟು ಒಳ್ಳೆಯದಾಗುತ್ತದೆ. ಮತ್ತು ಜಗತ್ತಿನಲ್ಲಿ ಅತ್ಯಂತ ಸಹಜವಾದ ಅಧ್ಯಾತ್ಮ ಮಾರ್ಗ ಅಂತ ಅನ್ನೋದಿದ್ದರೆ, ಮೋಸ್ಟ್ ನ್ಯಾಚುರಲ್ ಡಿವೋಷನ್, ಮೋಸ್ಟ್ ನ್ಯಾಚುರಲ್ ರಿಲಿಜನ್ ಅಂತಿದ್ದರೆ ಅದು ಸನಾತನ ಧರ್ಮ. ಪ್ರಕೃತಿಗೆ ಅಷ್ಟು ನಿಕಟವಾಗಿದೆ, ಅಷ್ಟು ಸಹಜವಾಗಿದೆ ಎನ್ನುವುದು ಇದೇ ಕಾರಣದಿಂದ ಅಂತ ಗೊತ್ತಾಗುತ್ತದೆ. ಅವಿರೋಧ ನೋಡಿ, ವೇದಗಳಲ್ಲಿಯೇ ನಮಗೆ ಈ ಸ್ತ್ರೀ ಪುರುಷ ಇವೆಲ್ಲ ಸಂಕೇತಗಳನ್ನು ಇಟ್ಕೊಂಡು ಅದನ್ನು ಮೀರ್ತೀವಿ. ಭೂಮಿಯನ್ನು ಸ್ತ್ರೀ ಅಂತಂದ್ವಿ, ಆಕಾಶವನ್ನು ಪುರುಷ ಅಂತಂದ್ವಿ, ದ್ಯಾವ ಪೃಥಿವಿ ಅಂತ. ಆ ದ್ಯೌ ಶಬ್ದ, ಆಕಾಶ ಶಬ್ದ ಸ್ತ್ರೀಲಿಂಗದಲ್ಲಿದೆ ಸಂಸ್ಕೃತದಲ್ಲಿ. ಮತ್ತು ವೇದಗಳಲ್ಲಿ ಅದಿತಿ ಅಂತ
ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಮ್ಮ ಅಂತ ಆರಾಧನೆ ಮಾಡ್ತಾರಲ್ಲ, ಎಲ್ಲಮ್ಮನ ಮೂಲನ ಅದಿತಿಯಲ್ಲಿ ನಾವು ನೋಡ್ತೀವಿ. ಲಜ್ಜಾಗೌರಿ ಅಂತ ಮಹಾರಾಷ್ಟ್ರದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ ಲಜ್ಜಾಗೌರಿ ವಿಗ್ರಹಗಳೆಲ್ಲ ಇವೆ. ಅದು ಅದಿತಿಯ ಆರಾಧನೆಯೇ ಆಗಿದೆ. ಮಾತೃತ್ವ ಸ್ವರೂಪಿಣಿ, ಮಾತೃತ್ವ ಕಾರಿಣಿ ಅಂತ ಈ ಅಂಶವನ್ನು ಜಗತ್ತಿನ ಎಲ್ಲ ಪ್ರಾಚೀನ ಮತಗಳಲ್ಲಿ ನೋಡ್ಬೋದು. ಪ್ರಾಚೀನ ಆರಾಧನಾ ಪದ್ಧತಿಗಳಲ್ಲದು ಗ್ರೀಸ್ ಇರ್ಬೋದು, ರೋಮ್ ಇರ್ಬೋದು, ಈಜಿಪ್ಟ್ ಇರ್ಬೋದು, ಅಕ್ಕಾಡಿಯಾ, ಸುಮೇರಿಯಾ, ಬ್ಯಾಬಿಲೋನಿಯಾ, ಇತ್ತ ಕಡೆಗೆ ಜಪಾನ್ವರೆಗೂ ಎಲ್ಲೆಲ್ಲಿಯೂ ಕೂಡ ನಾವು ನೋಡ್ತೀವಿ, ಅದನ್ನು ಕಾಣ್ತೀವಿ. ಅದಿತಿಯ ಆರಾಧನೆ, ದೇವಮಾತೆ ಅದಿತಿ ಅಂತ. ಮತ್ತು ಸರಸ್ವತಿಯನ್ನು ನದಿಯಾಗಿ, ತಾಯಿಯಾಗಿ, ವಾಗ್ರೂಪಿಣಿಯಾಗಿ, ದೇವತೆಯಾಗಿ ಕೂಡ ನೋಡಿರುವಂಥದ್ದು ಋಗ್ವೇದದಲ್ಲೇ ನಾವು ಕಾಣ್ತೀವಿ. ಅಂದರೆ ಎಲ್ಲ ನದಿಗಳನ್ನು ನಮ್ಮಲ್ಲಿ ಸ್ತ್ರೀರೂಪವಾಗಿ ಕಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲ ನದಿಗಳನ್ನು ಆರಾಧನೆ ಮಾಡಿದ್ದಾರೆ. ಹಾಗೆ ಬಳ್ಳಿಗಳನ್ನು, ಕಾಡನ್ನು ಅರಣ್ಯಾನಿ ಅಂತ, ಈಗ ಬನಶಂಕರಿ ಅಂತೀವಿ, ವನದುರ್ಗೇರು ಅಂತೀವಿ, ಅದಕ್ಕೆ ಮೂಲ ವೇದದಲ್ಲಿ ಬರ್ತಕ್ಕಂಥ ಅರಣ್ಯಾನಿ. ಹಗಲು ಕೆಂಪಾಗ್ತಾ ಇದ್ದಂತೆ ಉಷೋದೇವಿ, ಆ ಕೆಂಪು ಅರುಣರಾಗ, ಅದನ್ನು ಉಷಾದೇವಿ ಅವಳ ಅತ್ಯಂತ ಸುಂದರವಾದ ನರ್ತಕಿ ಕುಣಿದಾಡಿಕೊಂಡು ಬರ್ತಾಳೆ. ಕೆಂಪಗಿರ್ತಕ್ಕಂಥ ಎತ್ತುಗಳಿಗೆ, ಗೀರ್ ಜಾತಿಯ ಎತ್ತುಗಳ ಮೇಲೆ ಸಂಪತ್ತಿಯನ್ನು ಹೊತ್ತುಕೊಂಡು ಬಂದು ಜನರಿಗೆ ವಿತರಣೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕೊಂಡಾಡ್ತಾರೆ ವೇದರ್ಶಿಗಳು, ಋಗ್ವೇದದಲ್ಲೇ ಕಾಣಿಸುತ್ತೆ. ಹಾಗೆ ರಾತ್ರಿಯೂ ದೇವತೆ ಅಂತ, ರಾತ್ರಿಯ ಭಯದಿಂದ ನಮ್ಮನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡುವಂಥ ರಾತ್ರಿ ಸೂಕ್ತಗಳು ಬರ್ತವೆ. ಹೀಗೆ ಪ್ರಕೃತಿಯನ್ನು ಸ್ತ್ರೀಯಾಗಿ ಆರಾಧನೆ ಮಾಡುವುದು, ಸಂಸ್ಕೃತಿಯನ್ನು ಸ್ತ್ರೀಯಾಗಿ ಕಾಣುವುದು. ಈಗ ಒಂದು ನೇಗಿಲು ಕಟ್ಟಿ ಮೊದಲ ಬಾರಿಗೆ ಉಳುವುದಿದೆಯಲ್ಲ, ಮೊದಲ ಮಳೆ ಆದ ತಕ್ಷಣ ಅದಕ್ಕೆ ಸೀತಾ ಯಜ್ಞ ಅಂತ ಇದೆ. ಸೀತೆಯ ಸಂಕೇತ ಅಲ್ಲಿಂದ, ನೇಗಿಲ ಗೆರೆಯನ್ನು ಸೀತಾ ಅಂತ ಕರಿತೀವಿ. ಸೀತಾ ಯಜ್ಞದಿಂದ ನೇಗಿಲು ಕಟ್ಟೋದೊಂದು. ಅಂದರೆ ಬದುಕಿನ ಜೊತೆಗೆ ಈ ಸೇಕ್ರೆಡ್ ವುಮನ್ ಅಂತ ಈಗ ದೊಡ್ಡದಾಗಿ ಹೇಳ್ತಿದ್ದಾರಲ್ಲ, ಅದನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಇದು ಎಲ್ಲ ಮತಗಳಲ್ಲೂ. ಈಗ ಬುದ್ಧ ಜಾತಕ ಕಥೆಗಳಲ್ಲಿ ಅವನು ಯಾವ್ಯಾವೆಲ್ಲ ಜೀವರಾಶಿಗಳಲ್ಲಿ ಹುಟ್ಟಿದ, ಪಕ್ಷಿಯಾಗಿ ಹುಟ್ಟಿದ, ಪ್ರಾಣಿಯಾಗಿ ಹುಟ್ಟಿದ, ಮರವಾಗಿ ಹುಟ್ಟಿದ, ಹೆಣ್ಣಾಗಿ ಹುಟ್ಟಿದ, ಹಾಗೇನೆ. ಇನ್ನು ನಾವು ನೋಡಿದ್ರೆ ನಮಗೆ ಮಲ್ಲಿನಾಥ ಪುರಾಣದಿಂದ ಗೊತ್ತಾಗುತ್ತದೆ. ಒಂದು ಶ್ವೇತಾಂಬರ, ದಿಗಂಬರ ಅಂತ ಎರಡು ಜೈನ ಪಂಥದಲ್ಲಿ, ಇದರಲ್ಲಿ ಒಬ್ಬರ ಪ್ರಕಾರ ತೀರ್ಥಂಕರಲ್ಲಿ ಸ್ತ್ರೀಯೂ ಇದ್ದಾಳೆ ಅಂತ, ಮತ್ತು ಸಾಧ್ವೀರನ ಶ್ವೇತಾಂಬರ ಪರಂಪರೆಯಲ್ಲಿ ಒಪ್ಕೊಂಡು ಇರ್ತಕ್ಕಂಥದ್ದು ನೋಡಿದ್ದೀವಿ. ಅಂದರೆ ಹೀಗೆ ಸ್ತ್ರೀತ್ವಕ್ಕೆ ಹೀನತೆಯನ್ನು ಆರೋಪಿಸ್ತಕ್ಕಂಥದ್ದು ಯಾವುದೋ ಒಂದು ಸಂಕುಚಿತವಾದ ಸೆಕ್ಸಲ್ಲಿರಬಹುದು, ನಾನು ಇಲ್ಲ ಅನ್ನಲಾರೆ. ಆದರೆ ಅದನ್ನು ಮೀರಿಸುವಂತೆ ಅದ್ಭುತವಾದ ಮನೋವಿಶಾಲ್ಯವನ್ನು ನೋಡ್ತೀವಿ. ವೇದಗಳನ್ನು ಸ್ತ್ರೀಯರು ಓದಬಾರ್ದು, ಮಾಡಬಾರ್ದು ಅಂತಾರಲ್ಲ, ಅದು ಕೂಡ ಪ್ರಶ್ನಾರ್ಹ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆ ಇದೆ. ಸ್ವಯಂ ವೇದಗಳಲ್ಲಿಯೇ 33ಕ್ಕೂ ಹೆಚ್ಚು ಜನ ಋಷಿಕೆಯರು ಕಾಣ್ತಾರೆ. ಆಕೆ ವಿಶ್ವವಾರ ಇರಬಹುದು, ಶಶ್ವತಿ ಇರ್ಬೋದು, ಅಂಬ್ರಣಿ ಇರ್ಬೋದು, ಮತ್ತು ತಿರ್ಗಾ ನಮ್ಮ ಲೋಪಾಮುದ್ರಾ ಇರ್ಬೋದು, ಅಥವಾ ಆತರೆಯ ಅಪಾಲ ಇರ್ಬೋದು. ಈ ಥರ ಅನೇಕರಿದ್ದಾರೆ. ಉರ್ವಶಿ ದೇವವೇಶಿಯೇ, ಅವಳು ವೇದ ಋಷಿಕೆಯಾಗಿದ್ದಾಳೆ. ನದಿಯಾಗಿ ಹರಿದಂಥವಳು ಯಮುನಾ ನದಿ, ಯಮಿ, ಅವಳು ಋಷಿಕೆಯಾಗಿದ್ದಾಳೆ. ಅಂಬ್ರಣಿ ದೇವಿ, ಅವಳು ನಾನು ಅಹಂ ಬ್ರಹ್ಮಾಸ್ಮಿ ಸ್ವರೂಪಿಣಿಯಾಗಿದ್ದೀನಿ, ಅಹಂ ಮನುರಭಂ ಅಹಂ ಪ್ರಜಾಪತಿ, ನಾನು ಸರ್ವವೂ ಆಗಿದ್ದೀನಿ, ನಾನು ರಾಷ್ಟ್ರ ಸಂಗಮನಿಯಾಗಿದ್ದೀನಿ, ಮಹಾಶಕ್ತಿಯಾಗಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಅಂದರೆ ಎಷ್ಟು ದೊಡ್ಡದು, ನಾನು ಎಲ್ಲವನ್ನು ನಿರ್ಮಾಣ ಮಾಡಬಲ್ಲೆ ಅಂತನ್ನುವ ಆತ್ಮಸ್ವರೂಪಿಣಿಯಾಗಿ ಕಾಣಿಸ್ಕೋತಾಳೆ. ವಾಗ್ದೇವತೆ ಅಂತ ನಾವು ಹಾಗೆ ಅವಳನ್ನು ಆರಾಧನೆ ಮಾಡ್ತೀವಿ. ಈ ಥರ ಬೇಕಾದಷ್ಟು ಅಲ್ಲಿಂದ ನಮಗೆ ಗೊತ್ತಾಗುತ್ತದೆ. ಉಪನಿಷತ್ತಲ್ಲಿ ನೋಡಿದ್ರೆ, ಕೇನೋಪನಿಷತ್ತಿನಲ್ಲಿ ದೇವತೆಗಳಿಗೆಲ್ಲ ರಾಕ್ಷಸರ ಮೇಲೆ ವಿಜಯ ಸಾಧಿಸಿಬಿಟ್ವಿ, ಅಸುರಶಕ್ತಿಗಳ ಮೇಲೆ ಸುರಶಕ್ತಿಗಳು, ಸಚ್ಛಕ್ತಿಗಳು, ಒಳ್ಳೆಯ ಶಕ್ತಿಗಳು ಜಯ ಸಾಧಿಸೋದು ಅಂತ ಒಂದು ಹೆಮ್ಮೆಯಿಂದ ಒಂದು ಉತ್ಸವ ಮಾಡ್ತಾರೆ. ವಸ್ತುತಃ ನವರಾತ್ರ ಬಂದದ್ದೇ ಹಾಗೆ, ಆ ಹೆಮ್ಮೆಯ ವಿಜಯೋತ್ಸವ. ಇದು ಕ್ಷಾತ್ರ ಪೌರುಷವನ್ನು ಹೇಳ್ತಕ್ಕಂಥ ಉತ್ಸವ. ಆಗ ಇದಕ್ಕಿದ್ದಂತೆ ಒಂದು ಯಾವುದೋ ಅಗೋಚರವಾದ ಶಕ್ತಿ ಬಂದು ಎಲ್ಲರನ್ನೂ ಚಾಲೆಂಜ್ ಮಾಡ್ತಾ ಇದೆ ಅಂತ ಗೊತ್ತಾಗಿ, ಮೊದಲು ವಾಯು ಹೋಗ್ತಾನೆ, ಅಗ್ನಿ ಹೋಗ್ತಾನೆ. ವಾಯುವಿಗೆ ಆ ಒಂದು ಅಲೌಕಿಕ ಶಕ್ತಿ ಯಕ್ಷ ಎದುರುಗಿಟ್ಟ ಫುಲ್ ಕಡ್ಡಿಯನ್ನು ಹಾರಿಸೋಕ್ಕಾಗೋಲ್ಲ, ಅಗ್ನಿಗೆ ಸುಡೋಕ್ಕಾಗೋಲ್ಲ. ಆಗ ಇಂದ್ರ ಹೋಗ್ತಾನೆ, ನೋಡಿದ್ರೆ ಅಲ್ಲಿ ಹೈಮವತಿ, ಕಾತ್ಯಾಯಿನಿ ಹೈಮವತಿ ಇದ್ದಾಳೆ. ಅವಳು ಅಂದರೆ ಹಿಮವಂತನ ಮಗಳು ಪಾರ್ವತಿ ಇದ್ದಾಳೆ. ಅವಳು ಹೇಳ್ತಾಳೆ, ನೀವೆಲ್ಲ ಗೆದ್ದಿದ್ದು, ಪರಮಾತ್ಮ ಗೆದ್ದದ್ದು, ಬ್ರಹ್ಮವಸ್ತು ಗೆದ್ದಿದ್ದು, ನಾ ಅದರ ಶಕ್ತಿ ಸ್ವರೂಪಿಣಿಯಾಗಿದ್ದೀನಿ ಅಂತ. ಈ ಥರ ಅಲ್ಲಿಂದ ನಾವು ನೋಡ್ತೀವಿ. ಹೋಮಗಳು, ಯಜ್ಞಗಳಲ್ಲೆಲ್ಲ ಅಗ್ನಿಯನ್ನು ಆರಾಧನೆ ಮಾಡ್ತೀವಲ್ಲ, ಅಗ್ನಿಗೆ 7 ನಾಲಿಗೆಗಳು, ಸಪ್ತಜಿಹ್ವ ಅಂತ ಕರಿತೀವಿ. 7 ಜ್ವಾಲೆಗಳು, ಕಾಲಿ, ಕರಾಳಿ, ಮನೋಜವ, ವಿಸ್ಫುಲಿಂಗಿನಿ ಅಂತೆಲ್ಲ ಇವೆ. ಅವೆಲ್ಲ ಈ ಸಪ್ತಮಾತ್ರಿಕೆಯರ ಮೂಲವಾಗಿರ್ತಕ್ಕಂಥದ್ದು. ಹೀಗೆ ನಮ್ಮಲ್ಲಿ ಕನ್ಯಾ ಪೂಜೆ ಅಂತನ್ನಿ, ಬಾಲಿಕಾ ಪೂಜೆ ಅಂತನ್ನಿ, ಷೋಡಶಿ ಪೂಜೆ ಅಂತನ್ನಿ, ಅವುಗಳೆಲ್ಲದರ ಮೂಲದಲ್ಲಿರುವುದು ಅದೇ. ಏನಾಗಿದೆ, ಕೆಲವು ಮತಗಳಿಗೆ ಎಲ್ಲಿಯೋ ಯಾರೋ ಇರ್ತಕ್ಕಂಥವ್ರು ಮಾತ್ರ ಗಂಡಸು ದೇವರು ಅಂತ,
ಆಗಿಬಿಟ್ಟು ಆ ಗಂಡಸಿಗೆ ಆಕಾರ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಅಂತ ಆಗಿಬಿಟ್ಟು ಎಲ್ಲೆಲ್ಲಿಯೂ ಪರಮಾತ್ಮನನ್ನು ಎಲ್ಲೆಲ್ಲಿಯೂ ಪರತತ್ವವನ್ನು ಕಾಣೋದವ್ರಿಗೆ ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೋಡಿ, ಬಹಳ ಸರಳ. ಮೊನ್ನೆ ತಾನೇ ಮಹಾಲಯ ಅಮಾವಾಸ್ಯೆ ಆಯಿತು. ನಾವು ಕರೆದಂತಹ ಆ ಬ್ರಾಹ್ಮಣರಲ್ಲಿ ನಮ್ಮ ಪಿತೃಗಳನ್ನು ಕಾಣ್ತೀವಿ ಅಂತ. ಕಾಗಿಯಲ್ಲಿ ಪಿತೃಗಳನ್ನು ಕಾಣ್ತೀವಿ, ಬ್ರಾಹ್ಮಣರಲ್ಲಿ ಹೋಗ್ರಿ ತಿರಿಯಕ್ ಜಂತುಗಳಲ್ಲಿ ಹೊಲಕಾಗಿ ಅಂತ ಅಂತೀವಪ್ಪ ಅದನ್ನು. ಆ ಕಾಗಿಯಲ್ಲಿ ನಾವು ಅದು ಕಾಗೆ ಪಿಂಡ ಮುಟ್ಟದೇ ಇದ್ದರೆ ಸದ್ಗತಿ ಬರಲಿಲ್ಲ ಅಂತಂತೀವಿ. ಆ ರೀತಿಯಲ್ಲಿ ಕಾಕಪಿಂಡ ಸ್ವೀಕಾರ ಮಾಡಬೇಕು ಅಂತೀವಿ. ನೀರಿನಲ್ಲಿ ಜಲಚರಗಳಿಗಾಗಿ ಅದನ್ನು ಬಿಡ್ತೀವಿ, ಅಥವಾ ಪಿಂಡಗಳಲ್ಲಿ ಪಿತೃಗಳನ್ನು ಆವಾಹನೆ ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಹೋಗಿ ಗೋವುಗಳಿಗೆ ಕೊಟ್ಟು ಬರ್ತೀವಿ. ಅಲ್ಲೆಲ್ಲ ನಾವು ಪಿತೃದೇವತೆಗಳನ್ನು ಕಾಣುವವರಿಗೆ ನಮಗೆ ಮೊನ್ನೆ ಆಯ್ತಲ್ಲ ಗೌರಿ ಹಬ್ಬ, ಭಾದ್ರಪದ ಮಾಸದ ಆರಂಭದಲ್ಲಿ ಅಲ್ಲಿ ಗೌರಿ ಪೂಜೆ ಮಾಡುವಾಗ ಮತ್ತೊಬ್ಬ ಹೆಣ್ಣನ್ನು ಪರದೇವತೆಯಿಂದ ಭಾವಿಸಿ ಪೂಜೆ ಮಾಡಿರ್ತೀವಿ. ಹಬ್ಬಗಳವರೆಗೂ ಹೋಗಬೇಕಾಗಿಲ್ಲ, ಒಂದು ಮದುವೆ ಮಾಡಲಿ, ಒಂದು ಸಮಾರಂಭ ಮಾಡಲಿ, ಸುಮಂಗಲಿ ಪ್ರಾರ್ಥನೆ ಅಂತ ಮಾಡ್ತೀವಿ. ಹಾಗೆ ಮಾಡುವಾಗ ಆ ಹೆಣ್ಣು ಮಗಳನ್ನು ಪರದೇವತೆಯಿಂದ ಭಾವಿಸಿ ಪೂಜೆ ಮಾಡೋದಾಗುತ್ತದೆ. ಹಾಗೆ ಪೂಜೆ ಮಾಡುವಾಗ ನಿನ್ನೆವರೆಗೂ ಅವಳು ನಮ್ಮ ಎದುರಿಗೆ ಓಡಾಡ್ಕೊಂಡಿರ್ತಕ್ಕಂಥ ಹುಡುಗಿ, ನಮ್ಮ ಪಕ್ಕದ ಮನೆ ಮಗು, ಅವಳೊಂದು ಕನ್ಯಾ ಮುತ್ತ ಇದೆ ಅಂತ ಕೂಡಿಸ್ತೀವಿ. ನಮ್ಮ ಮನೆಯ ಸೊಸೆ, ನಮ್ಮ ಮನೆಯ ಅಕ್ಕ ತಂಗಿ ಇವರುಗಳನ್ನು ಕೂಡಿಸ್ತೀವಿ. ಅವರಿಗೆ ತಾಯಿಯಾದವಳೆ ಮಗಳಿಗೆ ಪಾದ ತೊಳೆದು ಮಾಡ್ತಾಳೆ. ನಮ್ಮ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಮದುವೆ ಮಾಡಬೇಕು, ಉಪನಯನ ಮಾಡಬೇಕು ಅಂತಂದಾಗ ಹೆಣ್ಣು ಮಗಳಿಗಿಂತ ದೊಡ್ಡ ಮುತ್ತೈದೆ ಇಲ್ಲ ಅಂತ ತಾಯಿಯಾದವಳು ಮಗಳ ಕಾಲನ್ನು ತೊಳೆದು ಲಕ್ಷಣವಾಗಿ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಪುಷ್ಪಾದಿಗಳಿಂದ ಪೂಜೆ ಮಾಡ್ತಾಳೆ. ಅಂದರೆ ಅವಳನ್ನು ನಮ್ಮ ಮಗಳು ಅಂತೆಲ್ಲ ಪೂಜೆ ಮಾಡೋದು. ಅಲ್ಲಿ ದೇವತೆಗಳನ್ನು ಆವಾಹನೆ ಮಾಡ್ತೀವಿ. ಒಂದು ಚೊಂಬಿನೊಳಗೆ, ಒಂದು ಕಲಶದೊಳಗೆ ಸಪ್ತ ಸಾಗರಗಳನ್ನು, ಸಪ್ತ ಸಿಂಧುಗಳನ್ನು ಆವಾಹನೆ ಮಾಡೋ ಶಕ್ತಿ ಇದ್ದವರಿಗೆ, ಒಂದು ಮೂರ್ತಿಯಲ್ಲಿ ಪರತತ್ವವನ್ನೇ ಆವಾಹನ ಮಾಡೋವರಿಗೆ, ಒಂದು ಮಾನವನಲ್ಲಿ ನಮ್ಮಂತೆ ಇರತಕ್ಕಂಥ ಮನುಷ್ಯರ ದೇವತೆಯನ್ನು ಕಾಣೋದು ಕಷ್ಟ ಇಲ್ಲ. ಇದು ಅವರಿಗೆ ಜೀರ್ಣಿಸಿಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ನಿಮಗೆ ಯಾವುದು ಪವಿತ್ರ ಅಂತ, ವಾಟ್ ನಾಟ್ ಅಂತ ಕರೀಬೇಕು. ನಿಮಗೆ ಯಾವುದು ದೇವರಲ್ಲ ಅಂದರೆ ಯಾವುದು ದೇವರಲ್ಲ ಅಂತ ನಾವು ಮತ್ತೆ ಪ್ರಶ್ನೆ ಮಾಡಬೇಕಾಗುತ್ತದೆ. ಈ ರೀತಿ ಜಗತ್ತನ್ನು ಆಧರಿಸ್ತಕ್ಕಂಥ ದೃಷ್ಟಿ ಇರೋದ್ರಿಂದ ಸ್ತ್ರೀ ಅನ್ನೋದಕ್ಕೆ ಒಂದು ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ ಅಂತ ನಾವು ಡಿಫೆನ್ಸಿವ್ ಆಗಿ ಹೋಗೋದಿದೆಯಲ್ವಾ, ಇದೇ ದೊಡ್ಡ ಅವಿವೇಕ ಅಂತ ಅನಿಸುತ್ತೆ. ಇಲ್ಲ, ನಮ್ಮಲ್ಲಿ ಇದೆ ಅಂತ ಹೇಳೋಕೆ ಹೋಗೋದು ಹೇಗಿದೆ ಅಂತಂದರೆ, ಅಯ್ಯೋ ದೇವ, ಇದೆಂಥ ಅವಿವೇಕ. ವಿ ಶುಡ್ ನೆವರ್ ಬಿ ಡಿಫಿಡೆಂಟ್. ನಾವು ಬಹಳ ಧೈರ್ಯವಾಗಿ ಹೆಮ್ಮೆಯಿಂದ ಹೇಳಿಕೊಳ್ಬೇಕಾದದ್ದು ಅಂತ ನನಗೆ ಅನಿಸುತ್ತೆ. ತುಂಬ ದೊಡ್ಡ ಪರಂಪರೆ. ನೋಡಿ, ನೀವು ಕೇಳಿದ್ರಲ್ಲ, ಹೆಣ್ಣು ಮಗಳು ಅಧ್ಯಾತ್ಮದಲ್ಲಿ ಮಾರ್ಗದರ್ಶಿಕೆ ಆಗ್ಬೋದು ಅಂತ ಯೋಗ ವಾಸಿಷ್ಠದಂಥ ಮಹಾಗ್ರಂಥ ಇದೆ. ಶ್ರೀರಾಮನಿಗೆ ವಸಿಷ್ಠ ಮಹರ್ಷಿಗಳು ಉಪದೇಶ ಮಾಡಿದ ತತ್ವ ಅಂತ ಅದ್ಭುತವಾದ ಗ್ರಂಥ. ಅಲ್ಲಿ ಚೂಡಾಲ ಅಂತ ಒಬ್ಬ ರಾಣಿ ಬರ್ತಾಳೆ. ಅವಳು ತನ್ನ ಗಂಡನಿಗೆ ತತ್ವೋಪದೇಶ ಮಾಡ್ತಾಳೆ, ಗಂಡನಿಗೆ ಹೆಂಡತಿ ಗುರುವಾಗ್ತಾಳೆ. ಹಾಗೆ ಹೆಂಡತಿ ಗಂಡ ಗುರುವಾಗ್ತಕ್ಕಂಥದ್ದು ಬೃಹದಾರಣ್ಯಕೋಪನಿಷತ್ನಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೆಂಡತಿ ಮೈತ್ರಿ ಬ್ರಹ್ಮವಾದಿನಿಗೆ ಗುರುವಾಗಿ ಅಧ್ಯಾತ್ಮ ಮಾರ್ಗದರ್ಶನ ಮಾಡ್ತಾರೆ. ಮಗ ತಂದೆಗೆ ಗುರುವಾಗತಕ್ಕಂಥದ್ದನ್ನು ನಾವು ನೋಡ್ತೀವಿ ನಚಿಕೇತ ಮೊದಲಾದವರ ಸನ್ನಿವೇಶದಲ್ಲಿ. ತಂದೆ ಮಗನಿಗೆ ಗುರುವಾದದ್ದನ್ನು ಶ್ವೇತಕೇತು ಉದ್ದಾಲಕಾರುಣಿ ಈ ಥರ ಸಂದರ್ಭಗಳಲ್ಲಿ ನೋಡ್ತೀವಿ. ಅಷ್ಟ್ಯಾಕೆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಗುರುವಾಗಿದ್ದು ನೋಡ್ತೀವಿ. ನಮ್ಮ ಪರಂಪರೆಯಲ್ಲಿ ನಾರದ ಮಹರ್ಷಿಗಳಿಗೆ ಸಂಗೀತ ಕಲ್ತ್ಕೊಳ್ಬೇಕು ಅಂದಾಗ ಹೋಗ್ಬಿಟ್ಟು ಗಾನ ಬಂದು ಅಂತ ಒಬ್ಬ ಗೂಬೆ ಹತ್ರ ಪಾಠ ಕಲ್ತರು ಅಂತ, ಲಿಟ್ರಲಿ ಗೂಬೆ ಹತ್ರ ಪಾಠ ಕಲ್ತರು. ಅಂದರೆ ಅಪ್ಯಗ್ರಾಹ್ಯಂ ಸುಭಾಷಿತಂ ಬಾಲಾದಪಿ ಶುಕಾದಪಿ, ಅಪ್ಯಗ್ರಾಹ್ಯಂ ಕುಭಾಷಿತಂ ಬಾಲಾದಪಿ ಶುಕಾದಪಿ. ಒಳ್ಳೆಯ ಮಾತು ಗಿಳಿಯಿಂದ ಬಂದರೂ ಕೇಳಬೇಕು, ಎಳೆ ಮಗುವಿಂದ ಬಂದರೂ ಕೇಳಬೇಕು. ಕೆಟ್ಟ ಮಾತು ಬಾಲಸುಬ್ರಹ್ಮಣ್ಯ ಸ್ಕಂದ ಸುಬ್ರಹ್ಮಣ್ಯ ಬ್ರಹ್ಮಜ್ಞಾನಿಗಳೆಲ್ಲ ಅಗ್ರಗಣ್ಯ ಹೇಳಿದ್ರು ಕೇಳಬಾರ್ದು, ಶುಕ ಮಹರ್ಷಿ ಹೇಳಿದ್ರು ಕೇಳಬಾರ್ದು ಅಂತ ಇದೆ. ಈ ವಿವೇಕವನ್ನು ಕೊಟ್ಟೇ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.